ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. T20 ವಿಶ್ವಕಪ್ ಸಂಭ್ರಮ ಇದೀಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ವರ್ಲ್ಡ್ ಕಪ್ಗಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಕಾದಾಟವನ್ನು ಕೂಡ ಮಾಡಲಿದೆ. ಐಸಿಸಿ ಟೂರ್ನಮೆಂಟ್ಗಳಲ್ಲಿ ನ್ಯೂಜಿಲೆಂಡ್ ತಂಡವು ಯಾವಾಗಲೂ ಕೂಡ ಭಾರತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆದರೆ ಈ ಬಾರಿಯ ಪಂದ್ಯದ ಫಲಿತಾಂಶವು ಕಳೆದ ಹಲವು ವರ್ಷಗಳಿಂದ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳನ್ನ ಕಾಡ್ತಾ ಇದ್ದಂತ 5 ದೊಡ್ಡ ತಪ್ಪು ಕಲ್ಪನೆಗಳನ್ನ ಅಥವಾ ಅಪಶಕುನಗಳನ್ನ ದೂರ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಭಾರತ ತಂಡ ಈ ಪಂದ್ಯವನ್ನ ಗೆದ್ದರೆ, ಅಂದ್ರೆ ಈ ಟ್ರೋಫಿಯನ್ನ ಗೆದ್ದರೆ, ಅಳಿಯಲಿರುವ ಆ 5 ಅಸಲಿ ಅಪಶಕುನಗಳು ಇಲ್ಲಿವೆ. ಮೊದಲನೆಯದಾಗಿ ಮೊದಲ ಅಪಶಕುನ ಏನಂದ್ರೆ, ಹಾಲಿ ಚಾಂಪಿಯನ್ ತಂಡಕ್ಕೆ 2ನೇ ಬಾರಿ ಈ T20 ಪ್ರಶಸ್ತಿ ಇಲ್ಲಿ ತನಕ ಸಿಕ್ಕಿಲ್ಲ. ಎಸ್ ವೀಕ್ಷಕರೇ, ಇದು T20 ವಿಶ್ವಕಪ್ನ 10ನೇ ಆವೃತ್ತಿ. ಕಳೆದ 9 ಆವೃತ್ತಿಗಳಲ್ಲಿ ಯಾವುದೇ ಹಾಲಿ ಚಾಂಪಿಯನ್ ಅಂದ್ರೆ ಡಿಪೆಂಡಿಂಗ್ ಚಾಂಪಿಯನ್ ತಂಡವು ಸತತವಾಗಿ 2ನೇ ಬಾರಿಗೆ ಪ್ರಶಸ್ತಿ ಗೆದ್ದಂತ ಇತಿಹಾಸವಿಲ್ಲ. ಭಾರತವು 2024ರ T20 ವಿಶ್ವಕಪ್ ಅನ್ನ ಗೆದ್ದಿತ್ತು. ಈಗ 2026ರಲ್ಲಿ ಮತ್ತೆ ಗೆದ್ದರೆ ಸತತ 2 ಬಾರಿ ವರ್ಲ್ಡ್ ಕಪ್ ಗೆದ್ದ ಮೊದಲ ತಂಡ ಎಂಬಂತ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. 2ನೇ ಅಪಶಕುನ ಯಾವುದು ಎನ್ನುವುದನ್ನು ನೋಡ್ತಾ ಹೋದ್ರೆ, ಅತಿಥೇಯ ತಂಡಕ್ಕೆ ಟ್ರೋಫಿಯ ಸಂಭ್ರಮವಿಲ್ಲ. T20 ವಿಶ್ವಕಪ್ನ ಇತಿಹಾಸದಲ್ಲಿ ಮತ್ತೊಂದು ವಿಚಿತ್ರ ಕಾಕತಾಳೀಯವೆಂದರೆ, ಟೂರ್ನಿಯನ್ನ ಆಯೋಜಿಸಿದಂತ ಅತಿಥೇಯ ತಂಡ ಅಥವಾ ಅತಿಥೇಯ ದೇಶ ಇದುವರೆಗೆ ಪ್ರಶಸ್ತಿಯನ್ನ ಆಗ ಗೆದ್ದಿಲ್ಲ. 2026ರ ಟೂರ್ನಿಗೆ ಭಾರತವೇ ಆತಿಥ್ಯ ರಾಷ್ಟ್ರವಾಗಿದ್ದು ಈಗ ಫೈನಲ್ ಕೂಡ ತಲುಪಿದೆ. ನ್ಯೂಜಿಲೆಂಡ್ ತಂಡವನ್ನ ಈಗ ಭಾರತ ತಂಡ ಸೋಲಿಸಿದರೆ ಆ ಅಪಖ್ಯಾತಿ ಅಥವಾ ಅಪಶಕುನ ಕೂಡ ದೂರವಾಗಲಿದೆ. ಇನ್ನು 3ನೇ ಅಪಶಕುನ ಯಾವುದು ಎನ್ನುವುದನ್ನು ನೋಡ್ತಾ ಹೋದ್ರೆ, ಅಹಮದಾಬಾದ್ ನಲ್ಲಿ ಐಸಿಸಿಯ ಟ್ರೋಫಿಯ ಭಾಗ್ಯವಿಲ್ಲ. ಎಸ್ ವೀಕ್ಷಕರೇ, ಭಾರತ ಅಹಮದಾಬಾದ್ನ ಮೈದಾನದಲ್ಲಿ ಐಸಿಸಿ ಟ್ರೋಫಿ ಗೆದ್ದಿಲ್ಲ ಎಂಬ ದೊಡ್ಡ ಕೊರಗು ಕೂಡ ಇದೆ. ಕಳೆದ ಏಕದಿನ ವಿಶ್ವಕಪ್ ಫೈನಲ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಇಲ್ಲಿಯೇ ಸೋತಿತ್ತು. ಈಗ 2ನೇ ಬಾರಿಗೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಐಸಿಸಿ ಫೈನಲ್ ಕೂಡ ನಡೀತಾ ಇದ್ದು, ಇಲ್ಲಿ ಜಯಭೇರಿ ಬಾರಿಸುವ ಮುಖಾಂತರ ಆ 5 ಕಹಿ ನೆನಪನ್ನ ಅಳಿಸಿ ಹಾಕುವಂತ ಅವಕಾಶ ಭಾರತದ ತಂಡಕ್ಕಿದೆ. ಇನ್ನು 4ನೇ ಅಪಶಕುನವನ್ನು ನೋಡ್ತಾ ಹೋದ್ರೆ, T20 ವಿಶ್ವಕಪ್ ನಲ್ಲಿ ನ್ಯೂಜಿಲೆಂಡ್ ತಂಡ ಭಾರತದ ವಿರುದ್ಧ ಮೈಲುಗೈ. ಇತಿಹಾಸವನ್ನ ಗಮನಿಸಿದ್ರೆ, T20 ವಿಶ್ವಕಪ್ ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡ 3 ಬಾರಿ ಮುಖಾಮುಖಿಯಾಗಿದೆ. ಈ 3 ಬಾರಿಯೂ ಕೂಡ ನ್ಯೂಜಿಲೆಂಡ್ ತಂಡವೇ ಭಾರತವನ್ನ ಸೋಲಿಸಿದೆ. ಈ ಬಾರಿಯ ಫೈನಲ್ ಗೆದ್ದರೆ ಕಿವಿ ಪಡೆಯ ಮೇಲಿರುವ ಈ ಪ್ರಾಬಲ್ಯವನ್ನ ಭಾರತ ಮುರಿದು ಹಾಕಲಿದೆ. ಹೀಗಾಗಿ 4ನೇ ಅಪಶಕುನ ಕೂಡ ದೂರವಾಗುವಂತ ಎಲ್ಲ ಸಾಧ್ಯತೆ ಇದೆ. ಇನ್ನು 5ನೇ ಅಪಶಕುನವನ್ನ ನೋಡ್ತಾ ಹೋದ್ರೆ, ಐಸಿಸಿ ಫೈನಲ್ ನಲ್ಲಿ ನ್ಯೂಜಿಲೆಂಡ್ ಸುಲಭದ ತುತ್ತಲ್ವೇ ಅಲ್ಲ, ಅದರಲ್ಲೂ ಭಾರತದ ವಿರುದ್ಧ. ಐಸಿಸಿ ಟೂರ್ನಮೆಂಟ್ಗಳ ಫೈನಲ್ ಹಂತದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಖಾಮುಖಿಯಾದಾಗಲೆಲ್ಲ ನ್ಯೂಜಿಲೆಂಡ್ ತಂಡ ಭಾರತದ ವಿರುದ್ಧ ರೋಚಕವಾಗಿ ಸುಲಭವಾಗಿ ಗೆದ್ದಂತ ಉದಾಹರಣೆಗಳಿದೆ. 2000ನೇ ಇಸ್ವಿಯ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಮತ್ತು 2021ರ ವಿಶ್ವಕಪ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ನಲ್ಲಿ ನ್ಯೂಜಿಲೆಂಡ್ ತಂಡ ಭಾರತವನ್ನ ಸೋಲಿಸಿ ಚಾಂಪಿಯನ್ ಆಗಿತ್ತು. ಈ ಶಾಪವನ್ನ ವಿಮೋಚನೆಗೊಳಿಸಲು ಭಾರತ ತಂಡಕ್ಕೆ ಇದೊಂದು ಸುವರ್ಣ ಅವಕಾಶ. ಮತ್ತು ಗುಜರಾತ್ನ ಅಹಮದಾಬಾದ್ ನ ಸ್ಟೇಡಿಯಂ ನಲ್ಲಿ ನಾಳೆ ನಡೆಯಲಿರುವಂತಹ ನ್ಯೂಜಿಲೆಂಡ್ ತಂಡದ ವಿರುದ್ಧ ಈ ವಿಶ್ವಕಪ್ ಅನ್ನ ಗೆದ್ದರೆ ಭಾರತ ನ್ಯೂಜಿಲೆಂಡ್ ತಂಡದ ಈ ಪ್ರಾಬಲ್ಯವನ್ನ ಮೆಟ್ಟಿ ನಿಂತು ಸತತ 2ನೇ ಬಾರಿಗೆ T20 ವಿಶ್ವಕಪ್ ಅನ್ನ ಗೆದ್ದಂತ ಹೆಗ್ಗಳಿಕೆ ಮತ್ತು ತನ್ನ ಮೇಲಿರುವ ಈ 5 ಅಪಶಕುನಗಳನ್ನ ತೊಳೆದು ಹಾಕಲಿಕ್ಕೆ ಇದೊಂದು ಸುವರ್ಣಾವಕಾಶ. ಆದರೆ ಭಾರತದ ಬ್ಯಾಟ್ಸ್ಮನ್ಸ್ಗಳು, ಭಾರತದ ಬೌಲರ್ಗಳು, ಭಾರತದ ಫೀಲ್ಡರ್ಗಳು, ಭಾರತದ ಈ ಮ್ಯಾನೇಜ್ಮೆಂಟ್, ಭಾರತದ ಕೋಚಿಂಗ್ ಸ್ಟಾಫ್ ಯಾವೆಲ್ಲ ಒಂದು ಪ್ಲಾನ್ ಅನ್ನ ಹಾಕೊಂಡು ನಾಳಿನ ಒಂದು ಪಂದ್ಯಕ್ಕೆ ರೆಡಿ ಆಗ್ತಾರೇನೋ ಕೂಡ ಕುತೂಹಲದಿಂದ ಕಾದು ನೋಡ್ಬೇಕಾಗಿದೆ. ಇಡೀ ನಮ್ಮ ಇಂಡಿಯಾ ನಾಳೆ ರವಿವಾರವಾದಂತ ಕಾರಣ ಇಡೀ ನಮ್ಮ ಇಂಡಿಯಾ ನ್ಯೂಜಿಲೆಂಡ್ ತಂಡದ ವಿರುದ್ಧ ಸುಲಭವಾಗಿ ಗೆದ್ದು ಐಸಿಸಿ ಟ್ರೋಫಿ ಅಥವಾ ವಿಶ್ವಕಪ್ T20 ಟ್ರೋಫಿಯನ್ನ ಗೆಲ್ಲಿ ಎನ್ನುವಂತ ಹಾರೈಕೆಯನ್ನ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಕೂಡ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.